ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸೋ ಪ್ರಾಪರ್ಟಿ ಬಂದು ಬಿಡಿಎ ಪ್ರಾಪರ್ಟಿ. ಇದ್ರ ಮೆಜರ್ಮೆಂಟ್ಸ್ ಬಂದು 20/30 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವು ನೋಡಬಹುದು ಸೇಫ್ಟಿಗೋಸ್ಕರ ಮೇನ್ ಗೇಟ್ ನ ಅವರು ನೀಟಾಗಿ ಕವರ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ ಬನ್ನಿ. ಇವಾಗ ನಾನಿರೋದು ಈ ಪ್ರಾಪರ್ಟಿಯ ಗ್ರೌಂಡ್ ಫ್ಲೋರಲ್ಲಿ. ಇಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೀವು 2-3 ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಇದು ಶೂ ರ್ಯಾಕ್. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಇದು ಸಿಲಿಂಡರ್ ಪಾಯಿಂಟ್. ನೋಡಿದ್ರಲ್ವ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಚೆನ್ನಾಗಿತ್ತು. ಇವಾಗ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಈ ಡಿಸೈನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾವಿರೋದು ಫಸ್ಟ್ ಫ್ಲೋರಲ್ಲಿ ಮೇನ್ ಡೋರ್ ಬರುತ್ತೆ. ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್. ಮೇನ್ ಡೋರ್ನ ಅವರು ಟೀಕ್ ವುಡ್ಡಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾನಿರೋದು ಹಾಲಲ್ಲಿ. ವೆಂಟಿಲೇಷನ್ಗೆ ಇಲ್ಲೂ ಸ್ಪೇಸ್ ಕೊಟ್ಟಿದ್ದಾರೆ, ಈ ಸೈಡು ಸ್ಪೇಸ್ ಕೊಟ್ಟಿದ್ದಾರೆ. POP ಡಿಸೈನ್ಸ್ ಮತ್ತು ಇಂಟೀರಿಯರ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು TV ಯೂನಿಟ್. ಇವರು ಸ್ಟೆಪ್ಸ್ ಕೆಳಗಡೆ ಇಲ್ಲಿ UPSಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇವಾಗ ನಾನಿರೋದು ಕಿಚನಲ್ಲಿ. ಇದು ಓಪನ್ ಕಿಚನ್. ಕಿಚನ್ ಕಬರ್ಡ್ಸ್ ಮತ್ತು ಡ್ರಾಯರ್ಸ್ ಎಲ್ಲ ಅಕ್ರಾಲಿಕ್ ಶೀಟಲ್ಲಿ ಕವರ್ ಮಾಡಿದ್ದಾರೆ. ಇಲ್ಲೂ ಕೂಡ ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ಸಿಂಕ್ ಕೊಟ್ಟಿದ್ದಾರೆ. ಇದು ಕೂಡ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. ಇದು ದೇವ್ರ ಮನೆ. ಇದನ್ನು ಕೂಡ ಟೀಕ್ ವುಡ್ಡಲ್ಲಿ ಕೊಟ್ಟಿದ್ದಾರೆ. ಒಳಗಡೆ ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿದೆ. ನೋಡ್ಬೋದು ದೇವ್ರ ಮನೆ ಮುಂದೆ ತುಂಬ ಉದ್ದ ಸ್ಪೇಸ್ ಇದೆ. ನೀವು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಇವಾಗ ನಾನಿರೋದು ಕಿಚನ್ ಯುಟಿಲಿಟಿಯಲ್ಲಿ. ಕಿಚನ್ ಯುಟಿಲಿಟಿಯಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ. ನೋಡಿದ್ರಲ್ವ ಫಸ್ಟ್ ಫ್ಲೋರಲ್ಲಿ ಹಾಲ್ ಮತ್ತು ಕಿಚನ್ ಚೆನ್ನಾಗಿತ್ತು. ಇವಾಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಈ ವುಡ್ ಡಿಸೈನ್ ತುಂಬ ಚೆನ್ನಾಗಿದೆ. ಇಲ್ಲಿಂದ ಹಾಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾನಿರೋದು ಸೆಕೆಂಡ್ ಫ್ಲೋರಲ್ಲಿ. ಇಲ್ಲಿ ಒಂದು ಸ್ಟಡಿ ಏರಿಯಾ ಕೊಟ್ಟಿದ್ದಾರೆ. ಅಂದರೆ ಸ್ಟಡಿ ಪರ್ಪಸ್ಗೆ ಅವರು ಕಬರ್ಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬುಕ್ಸ್ನೆಲ್ಲ ನೀವು ಸ್ಟೋರ್ ಮಾಡ್ಬೋದು. ಇವಾಗ ನಾನು ಈ ಪ್ರಾಪರ್ಟಿಯ ಫಸ್ಟ್ ಬೆಡ್ರೂಮಲ್ಲಿ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಆಲ್ರೆಡಿ ಕಿಂಗ್ ಸೈಜ್ ಬೆಡ್ನ ಅವ್ರು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು. ಇದು TV ಯೂನಿಟ್, ಡ್ರೆಸ್ಸಿಂಗ್ ಮಿರರ್,
ಮತ್ತು ಅವರು ಸ್ಟೋರೇಜ್ಗೆ ಕಬರ್ಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಬರ್ಡ್ಸ್ ಓಪನ್ ಮಾಡಿದ್ರೆ ಲೈಟಿಂಗ್ಸ್ ಬರುತ್ತೆ. ಎರಡು ಸೈಡೂ ವೆಂಟಿಲೇಷನ್ಗೆ ವಿಂಡೋ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಒಂದು ಅಟ್ಯಾಚ್ ಬಾಲ್ಕನಿ ಇದೆ. ಮತ್ತು ಈ ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ. ಇವಾಗ ನಾನಿರೋದು ಈ ಪ್ರಾಪರ್ಟಿಯ ಸೆಕೆಂಡ್ ಬೆಡ್ರೂಮಲ್ಲಿ. ಇದು ಕಿಚ್ ಬೆಡ್ರೂಮ್ ಅಂತ ಹೇಳ್ಬೋದು. ಇದನ್ನು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. POP ಡಿಸೈನ್ಸ್ ಕೂಡ ಚೆನ್ನಾಗಿದೆ. ಇಲ್ಲೂ ಕೂಡ ಒಂದು ಸ್ಟಡಿ ಟೇಬಲ್ ಇದೆ. ಇಲ್ಲೂ ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಈ ಪ್ರಾಪರ್ಟಿಲಿ ಎಲ್ಲ ಕಬರ್ಡ್ಸ್, ಅಂದರೆ ಬೆಡ್ರೂಮಲ್ಲಿರೋ ಎಲ್ಲ ಕಬರ್ಡ್ಸಲ್ಲೂ ಈ ಥರ ಲೈಟಿಂಗ್ಸ್ ಬರುತ್ತೆ. ಸ್ಟೋರೇಜಿಗೆ ದೊಡ್ಡದಾಗಿ ಕೊಟ್ಟಿದ್ದಾರೆ ಕಬರ್ಡ್ಸು. ಮತ್ತು ಇದು ನೋಡೋಕೆ ಕಬರ್ಡ್ಸ್ ಥರ ಕಾಣಿಸಿದೆ, ಬಟ್ ಇದು ಕಬರ್ಡ್ ಅಲ್ಲ. ಕಬರ್ಡ್ ಒಳಗಡೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಸ್ಟೆಪ್ಸ್ ಸೈಡಲ್ಲಿ ನಿಮಗೆ ರೇಲಿಂಗ್ಸ್ ಬರುತ್ತೆ. ಇವಾಗ ನಾನು ಈ ಪ್ರಾಪರ್ಟಿಯ 3rd ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಥರ್ಡ್ ಫ್ಲೋರಲ್ಲಿ ಕೂಡ ಒಂದು ರೂಮ್ ಇದೆ. ಇವಾಗ ನಾನು ಈ ಪ್ರಾಪರ್ಟಿಯ 3rd ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ POP ಡಿಸೈನ್ಸ್ ಚೆನ್ನಾಗಿದೆ. ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಇದು TV ಯೂನಿಟ್. ಆಲ್ರೆಡಿ ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು. ಮತ್ತು ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಒಂದು ಅಟ್ಯಾಚ್ ಬಾಲ್ಕನಿ ಇದೆ. ಈ ರೂಮಲ್ಲಿ ಕೂಡ ಅಟ್ಯಾಚ್ ಟಾಯ್ಲೆಟ್ ಇದೆ. ಥರ್ಡ್ ಫ್ಲೋರಲ್ಲಿ ನಿಮಗೆ ಹೋಮ್ ಥಿಯೇಟರ್ ಬರುತ್ತೆ. ಇದನ್ನ ನೀವು ಹೋಮ್ ಥಿಯೇಟರ್ ಆಗಿ ಅಥವಾ ಇನ್ನೊಂದು ರೂಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ಯುವರ್ ಚಾಯ್ಸ್. ಇವಾಗ ನಾನು ಈ ಪ್ರಾಪರ್ಟಿಯ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಟೆರೆಸ್ಗೆ ಹೋಗೋವಾಗ ನಿಮಗೆ ಸ್ಕೈಲೈಟ್ಗೋಸ್ಕರ ಅವ್ರು ಸ್ಪೇಸ್ ಕೊಟ್ಟಿದ್ದಾರೆ. ಟಫ್ ಆ್ಯಂಡ್ ಗ್ಲಾಸಲ್ಲಿ ಅದನ್ನು ಕವರ್ ಮಾಡಿದ್ದಾರೆ. ಇವಾಗ ನಾನಿರೋದು ಈ ಪ್ರಾಪರ್ಟಿಯ ಟೆರೆಸಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್. ಮತ್ತು ಮೇಲೆ ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಈ ಸೈಡ್ ಕೂಡ ವಾಷಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿ ಬಂದು ಬನಶಂಕರಿ 6 ಸ್ಟೇಜ್ 2nd ಬ್ಲಾಕಲ್ಲಿದೆ. ಈ ಪ್ರಾಪರ್ಟಿಗೆ ನಿಯರೆಸ್ಟ್ ಆಗಿ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಸ್ಕೂಲ್ಸ್ ಕಾಲೇಜ್ ನೋಡೋಕ್ಕೋದ್ರೆ ಪ್ರೆಸಿಡೆನ್ಸಿ ಸ್ಕೂಲ್ ಮತ್ತು BGS ಕಾಲೇಜ್ ಹತ್ತಿರ ಬರುತ್ತೆ. ಮತ್ತು ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಕಮಿಷನ್ ಮತ್ತು ಬ್ರೋಕರೇಜ್ ಇರೋದಿಲ್ಲ. ಥ್ಯಾಂಕ್ ಯು.